ಆಸ್ಟ್ರೇಲಿಯಾ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯ ಡ್ರಾದತ್ತ ಸಾಗ್ತಿದೆ. ಮೂರನೇ ದಿನದ ಆಟದ ಅಂತ್ಯಕ್ಕೆ 5 ವಿಕೆಟ್ ಕಳೆದುಕೊಂಡಿರುವ ಆಸೀಸ್ ವನಿತೆಯರ 46 ರನ್ಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಇಂದು ಒಂದೇ ದಿನ ಪಂದ್ಯ ಬಾಕಿ ಇದ್ದು ಆಸ್ಟ್ರೇಲಿಯಾವನ್ನ ಭಾರತ ಮೊದಲ ಸೆಷನ್ ಮುಕ್ತಾಯಕ್ಕೂ ಮುನ್ನ 100 ರನ್ ಒಳಗೆ ನಿಯಂತ್ರಿಸಲಿದ್ದು ಗೆಲುವಿನ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಪಂದ್ಯ ಡ್ರಾನತ್ತ ಸಾಗಲಿದೆ. ಎರಡನೇ ದಿನದ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ಗೆ 7 ವಿಕೆಟ್ ಕಳೆದುಕೊಂಡು 367 ರನ್ ಕಲೆ ಹಾಕಿತ್ತು. ನಿನ್ನೆ ಮೂರನೇ ದಿನದ ಆರಂಭದಲ್ಲೇ ಭಾರತ ಉಳಿದ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇದರಿಂದ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 406 ರನ್ ಕಲೆ ಹಾಕಿತ್ತು. ಎರಡನೇ ದಿನದ ಅಂತ್ಯಕ್ಕೆ 70 ರನ್ ಗಳಿಸಿ ಅಜೇಯವಾಗಿದ್ದ ದೀಪ್ತಿ ಶರ್ಮಾ ಅದಕ್ಕೆ 8 ರನ್ ಸೇರಿಸಿ ವಿಕೆಟ್ ಕೊಟ್ಟರು. ಪೂಜಾ ವಸ್ತ್ರಾಕರ್ 14 ರನ್ ಸೇರಿಸಿ ಔಟ್ ಆದ್ರು. ಇನ್ನಿಂಗ್ಸ್ ಆಡಿದ ದೀಪ್ತಿ 171 ಬೌಲ್ ಆಡಿ 9 ಬೌಂಡ್ರಿ ಸಹಾಯದಿಂದ 78 ರನ್ ಕಲೆ ಹಾಕಿದರೆ ಪೂಜಾ 126 ಬೌಲ್ ಆಡಿ 47 ರನ್ ಗಳಿಸಿದರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 219 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ ಸ್ಮೃತಿ ಮಂದಾನ, ಜಿಮಿಯಾ ರಾಡ್ರಿಗಸ್, ರಿಚಾ ಘೋಷ್ ಮತ್ತು ದೀಪ್ತಿ ಶರ್ಮಾ ಅವರ ಅರ್ಧಶತಕದ ನೆರವಿನಿಂದ 400 ರನ್ ಕಲೆ ಹಾಕಿತ್ತು ಭಾರತ. ಇದರಿಂದ 187 ರನ್ಗಳ ಮುನ್ನಡೆಯನ್ನ ಭಾರತದ ವನಿತೆಯರು ಸಾಧಿಸಿದ್ದರು. ಭಾರತವನ್ನ ಆಲ್ಔಟ್ ಮಾಡಿದ ನಂತರ ಎರಡನೇ ಇನ್ನಿಂಗ್ಸ್ಗೆ ಮೈದಾನಕ್ಕಿಳಿದ ಆಸ್ಟ್ರೇಲಿಯಾ 90 ಓವರ್ ಆಡಿ 5 ವಿಕೆಟ್ ನಷ್ಟಕ್ಕೆ 233 ರನ್ ಗಳಿಸಿದ 187 ರನ್ಗಳ ಹಿನ್ನಡೆಯಿಂದ ಪಂದ್ಯ ಆರಂಭಿಸಿದ ತಂಡ ದಿನದಾಟದ ಮುಕ್ತಾಯಕ್ಕೆ 46 ರನ್ಗಳ ಮುನ್ನಡೆ ಪಡೆದಿದೆ. ಬೆತ್ ಮೋನಿ ರನ್ ಔಟ್ಗೆ ಬಲಿಯಾದರೆ ಸ್ನೇಹಾ ಬೌಲ್ಗೆ ಪೊಬೆ ಲೀಚ್ ಫೀಲ್ಡ್ ಕ್ಲೀನ್ ಬೌಲ್ಡ್ ಆದ್ರು. ಎಲಿಸ್ ಪೆರಿ ಮತ್ತು ತಹಿಯಾ ಮೆಗ್ರಾತ್ ಮೂರನೇ ವಿಕೆಟ್ಗೆ 50ಕ್ಕೂ ಹೆಚ್ಚು ರನ್ಗಳ ಪಾಲುದಾರಿಕೆ ಮಾಡಿದರು. ಈ ಇಬ್ಬರ ಜೊತೆಯಾಟಕ್ಕೆ ಬ್ರೇಕ್ ಹಾಕಿದ ಸ್ನೇಹಾ ರಾಣಾ 45 ರನ್ ಗಳಿಸಿ ಅರ್ಧಶತಕದತ್ತ ಹೊರಳುತ್ತಿದ್ದ ಪೆರಿ ಕ್ಯಾಚ್ ಕೊಟ್ಟು ಔಟ್ ಆದರು. ನಂತರ ಮೆಗ್ರಾತ್ ಜೊತೆಗೆ ನಾಯಕಿ ಅಲಿಸಾ ಹೀಲಿ ಜೊತೆ ಆಟ ಆಡಿದರು. ಜೋಡಿ ತಂಡಕ್ಕೆ ಮುನ್ನಡೆಯ ರನ್ ಗಳಿಸಿ ಕೊಟ್ಟಿತ್ತು. 177 ಬೌಲ್ ಎದುರಿಸಿದ ತಹಿಯಾ ಮೆಗ್ರಾತ್ 73 ರನ್ ಗಳಿಸಿ ಔಟ್ ಆದರೂ ಅವರ ಬನ್ನಲ್ಲೇ ಅಲಿಸಾ ಕೂಡ ಪೆವಿಲಿಯನ್ ಹಾದಿ ಹಿಡಿದರು. 5 ವಿಕೆಟ್ ಕಳೆದುಕೊಂಡಿರುವ ಆಸ್ಟ್ರೇಲಿಯಾ ಇಂದು ಆಲ್ಔಟ್ ಆಗುವ ಮುನ್ನ 150ಕ್ಕೂ ಹೆಚ್ಚು ರನ್ ಗಳಿಸುವ ಗುರಿಯಲ್ಲಿ ಮೈದಾನಕ್ಕಿಳಿಯಲಿದೆ. ಭಾರತ 100ರ ಒಳಗೆ ಆಸೀಸ್ ಪಡೆಯನ್ನು ಕಟ್ಟು ಹಾಕುವ ರಣತಂತ್ರ ರೂಪಿಸಲಿದೆ. ಉಭಯ ತಂಡಕ್ಕೂ ಗೆಲುವಿನ ಅವಕಾಶವಿದೆ.